ಒಲಿಂಪಿಕ್ಸ್ನಲ್ಲಿ ಕುಸ್ತಿಪಟು ವಿನೇಶ್ ಫೋಗಟ್ ಅನರ್ಹರಾಗಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ ಫೆಡರೇಷನ್ ಈ ಬಗ್ಗೆ ಸುದ್ದಿಗೋಷ್ಠಿಯನ್ನ ಮಾಡಿದೆ. 100 ಗ್ರಾಂ ತೂಕ ಹೆಚ್ಚಿದ್ರಿಂದ ವಿನೇಶ್ ಫೋಗಟ್ ಅವರನ್ನ ಅನರ್ಹ ಮಾಡಲಾಗಿದೆ. ರಾತ್ರಿಯೆಲ್ಲ ನಿದ್ದೆಗೆಟ್ಟು 1.5 ಕೆಜಿ ತೂಕವನ್ನ ಇಳಿಸಿದ್ರು ವಿನೇಶ್ ಫೋಗಟ್. ನಿನ್ನೆ ರಾತ್ರಿ 2 ಕೆಜಿ ವಿನೇಶ್ ಫೋಗಟ್ ಅವರ ತೂಕ ಹೆಚ್ಚಾಗಿತ್ತು. ಇದೇ ಕಾರಣಕ್ಕೆ ರಾತ್ರಿಯೆಲ್ಲ ನಿದ್ದೆಗೆಟ್ಟು ವಿನೇಶ್ ಫೋಗಟ್ ವರ್ಕೌಟ್ ಮಾಡಿತ್ತು. ಕೊನೆಗೆ 50 ಗ್ರಾಂ ಕಡಿಮೆಯಾಗಿ 50 ಗ್ರಾಂ ಹೆಚ್ಚಿದ್ದಕ್ಕೆ ಅನರ್ಹಗೊಳಿಸಲಾಗಿದೆ. ಇನ್ನು ತೂಕ ಇಳಿಸಿದ್ರೆ ಆರೋಗ್ಯಕ್ಕೆ ತೊಂದರೆ ಅಂತ ಹೇಳಿ ವೈದ್ಯರು ತಿಳಿಸಿದ್ದಾರೆ. Vinesh disqualification is very shocking, and I met Vinesh at the Olympic Village Polyclinic a short while ago and assured her complete support of the Indian Olympic Association, Government of India and the whole country. We are providing Vinesh all medical and emotional support. The Wrestling Federation of India has filed an appeal to UWW to consider the decision to disqualify Vinesh, and IOA is following that up in the strongest possible manner. I am aware of the relentless effort made by Vinesh medical team led by Dr. Dinshaw Patiwala and the Chief Dimission Gagan Naran through the night to ensure that she could meet the competition requirement. ರೈಟ್, ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ನಿಜಕ್ಕೂ ಆಘಾತಕಾರಿಯಾದಂತಹ ಬೆಳವಣಿಗೆ, ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಜಗದೀಶ್, ಎಲ್ರಿಗೂ ನಿರೀಕ್ಷೆ ಇದ್ದಿದ್ದು ಒಂದೇ, 100% ಇವತ್ತು ಪದಕ ಬಂದೇ ಬರುತ್ತೆ, ಅದು ಖಂಡಿತ ಚಿನ್ನದ ಪದಕ ಆಗಿರುತ್ತೆ. ಒಂದು ವೇಳೆ ತಪ್ಪಿತು ಅಂತಂದ್ರೆ ಬೆಳ್ಳಿ ಪದಕ ಫಿಕ್ಸ್ ಅನ್ನುವಂತಹ ನಿರೀಕ್ಷೆಯಲ್ಲಿ ಎಲ್ಲ ಭಾರತೀಯರಿದ್ರು. ವಿನೇಶ್ ಫೋಗಟ್ ಜೊತೆಗೆ ಕೋಟ್ಯಂತರ ಭಾರತೀಯರು ಇವತ್ತು ಆಘಾತಗೊಂಡಿದ್ದಾರೆ. ಏನಾಯ್ತು ಏಕಾಏಕಿ? ತೂಕ ಹೆಚ್ಚಾಗಿದ್ದು ಹೇಗೆ? ತೂಕ ಇಳಿಸ್ಕೊಳ್ಳೋದಕ್ಕೆ ರಾತ್ರಿಯೆಲ್ಲ ವಿನೇಶ್ ಫೋಗಟ್ ಮಾಡಿದಂತಹ ಆ ಶತ ಪ್ರಯತ್ನ ಏನು? ಸದ್ಯದ ಸಿಚುವೇಶನ್ ಏನು? ಮತ್ತೆ ಏನಾದರೂ ಚಾನ್ಸ್ ಇದೆಯಾ ಅಥವಾ ಇಲ್ಲಿಗೆ ಡಿಸಿಷನ್ ಫೈನಲ್? ಏನಾಗ್ತಾ ಇದೆ ಜಗದೀಶ್? ವಿದ್ಯಶ್ರೀ, ಯಾವಾಗ ನಿನ್ನೆ ಸೆಮಿಫೈನಲ್ ಮ್ಯಾಚ್ ನಡೆಯುತ್ತಲ್ಲ, ಸೆಮಿಫೈನಲ್ ಮ್ಯಾಚಲ್ಲಿ ಗೆಲುವನ್ನು ಸಾಧಿಸಿದ ನಂತರವೇ ಬಹಳಷ್ಟು ಜನ ಇಲ್ಲಿ ದೆಹಲಿಯ ಕುಸ್ತಿಪಟುಗಳ ಒಂದು ಫೆಡರೇಷನ್ ಇದೆ, ಆ ಫೆಡರೇಷನಲ್ಲೂ ಬಹಳಷ್ಟು ದೊಡ್ಡ ಮಟ್ಟದ ಸಂಭ್ರಮಾಚರಣೆ. ಕಾರಣ ಏನು ಅಂದರೆ, ನಮಗೆ ಒಂದು ಪದಕ ಫಿಕ್ಸ್ ಆಯಿತು, ಈ ಬಾರಿ ಏನಂತಂದರೆ ಬಹುತೇಕ ಏನಂದರೆ ಬಂಗಾರದ ಪದಕ ಭಾರತದ ಮಡಿಲಿಗೆ ಸೇರುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಬಹಳಷ್ಟು ಜನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಅದರಂತೆ ಎಲ್ಲವೂ ಸಹಿತ ಇತ್ತು. ಆದರೆ ನಿನ್ನೆ ತಡರಾತ್ರಿಯಿಂದ ನಡೆದಿರ್ತಕ್ಕಂತಹ ಚರ್ಚೆಯ ವಿಚಾರವಾಗಿ ನೋಡ್ತಾ ಹೋದರೆ ಫೋಗಟ್ ಅವರಿಗೆ ಏನಂದರೆ ಮುಂಚೆನೇ ಏನಂದರೆ ಗೊತ್ತಿರೋ ಹಾಗೆ ಕಾಣಿಸ್ತಾ ಇತ್ತು. ಹಾಗಾಗಿ ಆ ಕಾರಣಕ್ಕಾಗಿ ಅವರು ತಮ್ಮ ವೇಟ್ ಅನ್ನ ಇಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಈ ಹಿಂದೆ ಏನಂತಂದ್ರೆ ಅವರು 53 ಕೆಜಿಯ ವಿಭಾಗದಲ್ಲಿ ಆಟವನ್ನ ಆಡಿದ್ರು ಈ ಹಿಂದಿನ ಆಟಗಳ ಪಂದ್ಯಾವಳಿಗಳ ಸಂದರ್ಭದಲ್ಲಿ. ಆದರೆ ಈ ಬಾರಿ ಅವರು ತಮ್ಮ 50 ಕೆಜಿಯ ವಿಭಾಗದಲ್ಲಿ ಆಡಬೇಕು ಅನ್ನುವಂತಹ ಒಂದು ಆಸೆಯನ್ನ ಇತ್ತು. ಅದರಂತೆ ಏನಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲಾ ರೀತಿಯ ಶ್ರಮಗಳನ್ನ ಹಾಕಿದ್ರು. ಆದ್ರೆ ನಿನ್ನೆಯ ಒಂದು ವೇಟ್ ಅನ್ನ ಚೆಕ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅಂದ್ರೆ ಇಲ್ಲಿ ಹೇಗಿರುತ್ತೆ ಅಂದ್ರೆ, ಪ್ರತಿ ಬಾರಿಯೂ ಸಹಿತ ಒಂದು ಪಂದ್ಯಾವಳಿ ನಡಿಬೇಕು ಅಂತಂದ್ರೆ ಅದಕ್ಕೆ ಬೆಳಗಿನ ಸಂದರ್ಭದಲ್ಲಿ ಬೆಳಗ್ಗೆ ಅಂದ್ರೆ ಒಲಿಂಪಿಕ್ಸ್ ನಡೆಯುವಂತಹ ಸ್ಥಳ ಅಂದ್ರೆ ಆ ದೇಶದಲ್ಲಿ ಇರುವಂತಹ ಕಾಲಮಾನ ಬೆಳಗ್ಗೆ 7:15 ಒಂದು ಬಾರಿ ಚೆಕಿಂಗ್ ಆಗುತ್ತೆ. ಮತ್ತೆ ಅದಾದ್ಮೇಲೆ 7:30 ಎರಡನೇ ಬಾರಿಗೆ ಚೆಕಿಂಗ್ ಆಗುತ್ತೆ. ಅಂದ್ರೆ 15 ನಿಮಿಷಗಳ ಅಂತರದಲ್ಲಿ ಒಟ್ಟು 2 ಬಾರಿ ಅವರ ವೇಟ್ ಅನ್ನ ಚೆಕ್ ಮಾಡ್ತಾರೆ. ನಿನ್ನೆ ಚೆಕ್ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಅವರು 50 ಕೆಜಿನೇ ಇದ್ರು. ಆದ್ರೆ ಇವತ್ತು ಬೆಳಿಗ್ಗೆ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಏನಂದ್ರೆ 50 ಕೆಜಿ 100 ಗ್ರಾಂಗಳಷ್ಟು ಏನಂತಂದ್ರೆ ತಮ್ಮ ವೇಟ್ ಇರುವಂತದ್ದು ದೃಢ ಆಗುತ್ತೆ. ಅದಕ್ಕೆ ಈ ರೀತಿಯಾಗಿ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಅವರು ನಿನ್ನೆ ತಡರಾತ್ರಿಯಿಂದ, ಯಾವಾಗ ನಿನ್ನೆ ಪಂದ್ಯಾವಳಿ ಮುಕ್ತಾಯವಾಗುತ್ತಲ್ಲ ಸೆಮಿಫೈನಲ್ ಪಂದ್ಯಾವಳಿ, ಅದಾದ್ಮೇಲೆ ಅವರು ನಿರಂತರವಾಗಿ ತಮ್ಮ ಏನಂದ್ರೆ ಕಸರತ್ತನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಅಂದ್ರೆ ವೇಟ್ ಅನ್ನ ಅಂದ್ರೆ ಸ್ಟಾಗ್ನೆಂಟ್ ಆಗಿ ಇಟ್ಕೊಳ್ಬೇಕು, ಅಂದ್ರೆ 50 ಕೆಜಿ ಇಂತ ಒಳಗಡೆ ಇಟ್ಕೊಳ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಅವರು ಯಾವುದೇ ಕಾರಣಕ್ಕೂ ಊಟವನ್ನ ಮಾಡಲ್ಲ. ನಿರಂತರವಾಗಿ ಏನಂತಂದ್ರೆ ತಮ್ಮ ದೇಹವನ್ನು ದಂಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ದೇಹವನ್ನು ದಂಡಿಸಿ ತಮ್ಮ ವೇಟ್ ಅನ್ನ ರೆಡ್ಯೂಸ್ ಮಾಡ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ನಿನ್ನೆ ತಡರಾತ್ರಿ ಊಟವನ್ನ ಮಾಡಿಲ್ಲ. ಮತ್ತೆ ನಿರಂತರವಾಗಿ ಅವರು ದೇಹವನ್ನು ದಂಡಿಸಿರುವಂತಹ ಕಾರಣಕ್ಕಾಗಿ ಸಂಪೂರ್ಣವಾಗಿ ನಿಶಕ್ತರಾಗ್ಬಿಡ್ತಾರೆ. ಅದಾದ್ಮೇಲೆ ಅಂದ್ರೆ ಬೆಳಗ್ಗೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಆಘಾತ ಏನೋ ಕಣ್ಣೆದುರುಗಡೆ ಬರುತ್ತೆ. ಅದು ಏನು ಅಂತಂದ್ರೆ 50 ಕೆಜಿಯ ವಿಭಾಗದಲ್ಲಿರುವಂತಹ ಸಂದರ್ಭದಲ್ಲಿ 50 ಕೆಜಿ 100 ಗ್ರಾಂಗಳಷ್ಟು ಅವರ ದೇಹದ ತೂಕ ಬರುತ್ತೆ. ಆ ಸಂದರ್ಭದಲ್ಲಿ ಅವರು ಒಲಿಂಪಿಕ್ಸ್ ಫೆಡರೇಷನ್ಗೆ ಏನಂತಂದ್ರೆ ಮನವಿಯನ್ನ ಮಾಡ್ಕೊಳ್ತಾರೆ, ನನಗೆ 1 ಗಂಟೆಯ ಕಾಲಾವಕಾಶವನ್ನ ಕೊಡಿ. ಆ 1 ಗಂಟೆಯ ಕಾಲಾವಕಾಶ ನಂತರ ಮತ್ತೆ ನನ್ನ ದೇಹವನ್ನ ಏನಂತಂದ್ರೆ ತೂಕದಲ್ಲಿ ಏನಂತಂದ್ರೆ ನೀವು ಚೆಕ್ ಮಾಡಬಹುದು ಅನ್ನುವಂತಹ ಮನವಿಯನ್ನ ಮಾಡ್ತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಸಹಿತ ಒಲಿಂಪಿಕ್ ಫೆಡರೇಷನ್ ಅವರು ಅವಕಾಶವನ್ನ ಕೊಡೋದಿಲ್ಲ. ಆ ಸಂದರ್ಭದಲ್ಲಿ ನಿರ್ಧಾರವನ್ನ ಮಾಡ್ತಾರೆ, ಇವರು ಅನರ್ಹಗೊಂಡಿದ್ದಾರೆ,
ಪೋಗಟ್ ಅವರಿಗೆ ಈ ಬಾರಿಯ ಫೈನಲ್ ಪಂದ್ಯಾವಳಿಯಲ್ಲಿ ಭಾಗಿಯಾಗೋದಕ್ಕೆ ಅವರು ಅರ್ಹತೆ ಇಲ್ಲ. ಯಾಕಂದ್ರೆ ಆಕ್ಟ್ ಏನಂದ್ರೆ 11ರ ಅಡಿಯಲ್ಲಿ ನೋಡ್ತಾ ಹೋದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಅವಕಾಶವನ್ನು ಕೊಡಬಾರ್ದು ಅನ್ನುವಂಥದ್ದಿದೆ. ಅಂದರೆ 50 kg ಏನಂದ್ರೆ ಮಿತಿ ಏನಿದೆ ಅಲ್ಲ, ಅಲ್ಲಿ 50 ಗ್ರಾಮ್ಗಳಷ್ಟು ಹಿಂದೆ ಮುಂದೆ ಆದರೆ ನಡೆಯುತ್ತೆ. ಆದರೆ 50 ಗ್ರಾಮ್ಗಿಂತ ಮೇಲ್ಪಟ್ಟ ಆದರೆ ಯಾವುದೇ ಕಾರಣಕ್ಕೂ ಸಹಿತ ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಹಾಗಾಗಿ ಇವರಿಗೆ ಒಂದು ಹಂತದಲ್ಲಿ ನೋಡ್ತಾ ಹೋದ್ರೆ 50 ಗ್ರಾಮೇ ಏನಂದ್ರೆ ಹೆಚ್ಚಿಗೆ ಕಾಣುವಂತಹ ಸಂದರ್ಭ ನಿರ್ಮಾಣವಾಗುತ್ತೆ. ಅಲ್ಲಿಂದ ಏನಂತಂದ್ರೆ ಅವರು ಬಹಳಷ್ಟು ಕುಸಿತಾರೆ, ಕುಗ್ಗೋಗ್ಬಿಡ್ತಾರೆ. ತದನಂತರ ನಿನ್ನೆ ತಡರಾತ್ರಿಯಿಂದನೂ ಸಹಿತ ಅವರೇನು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ರು, ತಮ್ಮ ದೇಹವನ್ನು ದಂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಮತ್ತೆ ಯಾವುದೇ ಕಾರಣಕ್ಕೂ ಅವರು ಆಹಾರವನ್ನು ಸೇವಿಸೋದಿಲ್ಲ, ಮತ್ತೆ ನೀರನ್ನು ಸಹಿತ ಕುಡಿಯೋದಿಲ್ಲ. ಯಾಕಂದ್ರೆ ನೀವು ಕೇವಲ 3 ರಿಂದ 4 ಗುಟುಕು ನೀರನ್ನು ಕುಡಿದ್ರು ಸಹಿತ ಅದರ ವೇಟು ಇಂಪ್ಯಾಕ್ಟ್ ಏನಂತಂದ್ರೆ ನಿಮಗೆ ವೇಟ್ ಚೆಕ್ ಮಾಡೋ ಸಂದರ್ಭದಲ್ಲಿ ಕಾಣಿಸುತ್ತೆ. ಹಾಗಾಗಿ ಅವರು ನೀರನ್ನು ಸಹಿತ ಕುಡಿಯೋದಿಲ್ಲ. ಹಾಗಾಗಿ ಬಾಡಿ ಫುಲ್ ಡಿಹೈಡ್ರೇಟ್ ಆಗಿರುವಂತಹ ಕಾರಣಕ್ಕಾಗಿ ಅವರು ಏನಂದ್ರೆ ಆಸ್ಪತ್ರೆಗೆ ಸೇರ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಯಾವಾಗ ಈ ವಿಚಾರ ಗೊತ್ತಾದ ತಕ್ಷಣವೇನಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಒಲಿಂಪಿಕ್ ಇಂಡಿಯನ್ ಒಲಿಂಪಿಕ್ ಅಧ್ಯಕ್ಷರಾಗಿರ್ತಕ್ಕಂತಹ PT ಉಷಾ ಅವರಿಗೆ ಕಾಲ್ ಅನ್ನ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರತಿರೋಧ ಒಡ್ಡುವಂತದ್ದಾಗಿರ್ಬೋದು ಅಥವಾ ಒಲಿಂಪಿಕ್ ಫೆಡರೇಷನ್ ಜೊತೆ ಮಾತನಾಡೋದಕ್ಕೆ ಏನಂತಂದ್ರೆ ಆಗುತ್ತಾ ಅನ್ನುವಂತಹ ವಿಚಾರವನ್ನು ಸಹಿತ ಚರ್ಚೆ ಮಾಡ್ತಾರೆ. ಅಂತಿಮವಾಗಿ ಯಾವುದೇ ಕಾರಣಕ್ಕೂ ಸಹಿತ ಒಲಿಂಪಿಕ್ ಫೆಡರೇಷನ್ ಅವರು ಒಂದು ನಿರ್ಧಾರವನ್ನು ಹೇಳ್ತಾರೆ. ಯಾವುದೇ ಕಾರಣ ಸಹಿತ ನಮ್ಮ ನಿರ್ಧಾರವನ್ನ ಮರುಪರಿಶೀಲನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ಹೇಳ್ತಾರೆ. ಅಲ್ಲಿಗೆ ಭಾರತದ ಇಷ್ಟು ವರ್ಷಗಳ ಕನಸು, ಯಾಕಂದ್ರೆ ಇಲ್ಲಿವರೆಗೂ ಸಹಿತ ಯಾವುದೇ ಮಹಿಳಾ ಕುಸ್ತಿಪಟ್ಟು ಅಂತಿಮವಾಗಿ ಫೈನಲ್ ಗೋಲ್ಡ್ ಗೆಲ್ಲೋದಕ್ಕೆ ಏನಂದ್ರೆ ಪಾದಾರ್ಪಣೆ ಮಾಡಿರಲ್ಲ. ಹಾಗಾಗಿ ಈ ಒಂದು ಘಟನೆ ಬಹಳಷ್ಟು ಭಾರತದ ಕ್ರೀಡಾಭಿಮಾನಿಗಳಿಗೆ ನೋವನ್ನು ತುಂಬಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಜಗದೀಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.